ಯಾರ್ಯಾರು 8, 17, 26ನೇ ತಾರೀಕಿಂದ ರೂಲ್ ಆಗುವಂತವ್ರಿಗೆ 8ನೇ ನಂಬರ್ ಬರುತ್ತೆ. ಸೊ ಆಗಸ್ಟ್ 8ನೇ ನಂಬರು. ಸೊ 8ಕ್ಕೆ 8 ಯಾವ ತರ ಇರುತ್ತೆ? ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರು 8, 17, 26ನೇ ತಾರೀಕಿಂದ ರೂಲ್ ಆಗ್ತೀರಾ, ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು 8 ಆಗುತ್ತೆ. ಅಂದ್ರೆ ನಿಮ್ಮ ಬರ್ತ್ ಜನನ ದಿನಾಂಕದ ಬಗ್ಗೆ ಮಾತಾಡ್ತಾ ಇದೀನಿ. ಸೊ ಮಂತ್ಲಿ ಪ್ರಿಡಿಕ್ಷನ್ ಶುರು ಮಾಡಿದೀವಿ. ಸೊ ನಿಮ್ಗೆ ಯಾರ್ಯಾರು 8, 17, 26ನೇ ತಾರೀಕಿಂದ ರೂಲ್ ಆಗುವಂತವ್ರಿಗೆ 8ನೇ ನಂಬರ್ ಬರುತ್ತೆ. ಸೊ ಆಗಸ್ಟ್ 8ನೇ ನಂಬರು. ಸೊ 8ಕ್ಕೆ 8 ಯಾವ ತರ ಇರುತ್ತೆ ನೋಡಿ. 8ಕ್ಕೆ 8 ಸಕ್ಸಸ್ಸು ಹೌದು, ಫೇಲಿಯರು ಹೌದು. ಅಂದ್ರೆ ಒಳ್ಳೇದು ಹೌದು, ಕೆಟ್ಟದ್ದು ಹೌದು. ಹೇಗೆ ಒಳ್ಳೇದು ಅಂತಂದ್ರೆ ನೋಡಿ, ಶಾರ್ಟ್ ಟರ್ಮ್ ಇದ್ದಾಗ ಅದ್ಭುತವಾದಂತ ರಿಸಲ್ಟ್ಸ್ ನೋಡ್ಬೋದು. ಅದೇ ಲಾಂಗರ್ ಟರ್ಮ್ ಇದ್ದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಕಷ್ಟಗಳನ್ನ ಕೊಡ್ತಾ ಬರ್ತದೆ. ಎಸ್ಪೆಷಲಿ ನೋಡಿ, ನಿಮ್ಗೆ ನೋಡಿರ್ತೀರಾ ಈ ವರ್ಷದಲ್ಲಿ ಯಾವ ರೀತಿ ದರ್ಶನ್ ಅವ್ರಿಗೆ ಕಷ್ಟ ಬರ್ತಾ ಇದೆ ನೋಡಿ. ಡಿ ಅಂದ್ರೆ ಏನು? 4. ಅದೇ ರೀತಿ 2024 ಏನಾಗುತ್ತೆ? 8 ಆಗುತ್ತೆ. ಸೊ 8ಗೆ 4 ಆಪೋಸಿಟ್ ಆಗ್ತದೆ. ಸೊ ಅದೇ ಶಾರ್ಟ್ ಟರ್ಮ್ ಅಲ್ಲಿ ಇದ್ದಾಗ ಒಂಚೂರು ಎಕ್ಸ್ಟ್ರಾ ಗೋಲ್ ನ ಕೊಟ್ಬಿಡುತ್ತೆ, ಅಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ಬಿಡುತ್ತೆ. ಸೊ 8ಕ್ಕೆ 8 ಶಾರ್ಟ್ ಟರ್ಮ್ ಇರೋದ್ರಿಂದ ನಿಮ್ಗೆ ಸಕ್ಸಸ್ ಕೂಡ ಸಿಗ್ಬೋದು. ಸೊ ಹಾಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ಹಾರ್ಡ್ ವರ್ಕ್ ಹಾಕಿ, ಶ್ರಮ ಹಾಕಿ, ನಿಮ್ಮ ಶ್ರಮಕ್ಕೆ 100% ರಿಸಲ್ಟ್ ಸಿಗುತ್ತೆ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಆಗ್ಬೋದು, ಅಥವಾ ನಿಮ್ಮ ಯಾವುದೋ ಒಂದು ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಿವಿಲ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಅದ್ಭುತವಾದಂತ ರಿಸಲ್ಟ್ಸ್ ನ ನೋಡ್ತೀರಾ. ಎಸ್ಪೆಷಲಿ 2024 ಅಂದ್ರೆ ಏನು? 8ನೇ ನಂಬರು. ಸೊ 8ಕ್ಕೆ 8 ಅದೆಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ಸ್ ನ ಕೂಡ ನಾವು ಪಡ್ಕೊಬೋದಾಗ ಸ್ನೇಹಿತರೆ. ಬಟ್ ಕಷ್ಟನೂ ಇರುತ್ತೆ, ಒಂದು ಸಕ್ಸಸ್ಸು ಇರುತ್ತೆ. ಸೊ 50-50 ಇರುತ್ತೆ. ಬಟ್ ನಾನೇನ್ ಹೇಳ್ತೀನಿ, ಎಲ್ಲದಕ್ಕಿಂತ ಮುಖ್ಯವಾಗಿ 8ನೇ ನಂಬರ್ ಅಂದ್ರೆ ಏನು? ಶನಿ ಮಹಾತ್ಮ. ಶನಿ ಮಹಾತ್ಮ ಅಂದ್ರೆ ಏನು? ಕರ್ಮ. ನಾವು ಮಾಡೋ ಒಳ್ಳೆ ಕೆಲಸ ಆಗಿದ್ರೆ ನಮ್ಗೆ ಒಳ್ಳೆ ಕರ್ಮಗಳು ಸಿಗುತ್ತೆ, ಒಳ್ಳೆ ರೀತಿ ಪ್ರತಿಫಲ ಸಿಗುತ್ತೆ. ನಾವೆಲ್ಲೋ ಒಂದ್ ಕಡೆ ಕೆಟ್ಟ ದಾರಿಗೆ ನಿಂತ್ರೆ ಅದಕ್ಕೆ ತಕ್ಕಂಗೆ ದಂಡನೆ ಕೂಡ ಆಗುತ್ತೆ. ನೀವು ನೋಡಿರ್ತೀರ ದರ್ಶನ್ ಕೇಸಲ್ಲಿ, ಎಲ್ಲೋ ಒಂದ್ ಕಡೆ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಸಕ್ಸಸ್ಸು ಸಿಕ್ಕಿದೆ, ಅವ್ರಿಗೊಂದು ಒಳ್ಳೆ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಹಿಟ್ ಕೂಡ ಸಿಕ್ತು. ಅದೇ ಕೆಟ್ಟ ಕೆಲಸ ಮಾಡಿದಾಗ ಅದ್ರ ತಕ್ಕಂಗೆ ಅದ್ರ ಪ್ರತಿಫಲ ಕೂಡ ಸಿಕ್ತು. ಅಂದ್ರೆ ಮನುಷ್ಯನ್ಗೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಕಷ್ಟ ಏನೋ ಕೆಟ್ಟ ಕೆಲಸ ಮಾಡಿದಾಗ ಅದ್ರ ತಕ್ಕಂಗೆ ದಂಡನೆ ಕೂಡ ಆಗುತ್ತೆ. ಸೊ ಎಲ್ಲವೂ ಕೂಡ ನಮ್ಮ ಕರ್ಮಾನುಸಾರ. ಈ ವರ್ಷ ಏನಿದೆ 2024, ನಮ್ಮ ಕರ್ಮಾನುಸಾರ ನಮ್ಗೆ ಪ್ರತಿಫಲ ಸಿಗುತ್ತೆ. ಹಾಗಾಗಿ ಒಳ್ಳೇದನ್ನೇ ಮಾಡಿ, 4 ಜನಕ್ಕೆ ಒಳ್ಳೇದ್ ಮಾಡಿ, 4 ಜನಕ್ಕೆ ದಾನ ಮಾಡಿ, 4 ಜನಕ್ಕೆ ಒಂದು ನಿಮ್ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡಿ ನೋಡಿ. ಅದ್ಭುತವಾದಂತ ಪ್ರೋಗ್ರೆಸ್ ನ ನೋಡ್ಬೋದು ನೀವು. ನಿಮ್ಗೆ ಆಗ್ಬರುವಂತ ಕಲರ್ಸ್ ತುಂಬಾ ಲೈಟ್ ಕಲರ್ಸ್ ನ ಬಳಸ್ತಾ ಬನ್ನಿ. ಆದಷ್ಟು ಲೈಟ್ ಬ್ಲೂ ಆಗ್ಲಿ, ವೈಟ್ ಆಗ್ಲಿ, ಕ್ರೀಮ್ ಆಗ್ಲಿ, ಯೆಲ್ಲೋ ಆಗ್ಲಿ, ಈ ಕಲರ್ಸ್ ಎಲ್ಲ ತುಂಬಾ ಫಾಲೋ ಮಾಡಿ. ಆಪೋಸಿಟ್ ಬಂದು ಆರೆಂಜ್ ಕಲರ್ ಅವಾಯ್ಡ್ ಮಾಡಿ, ಬ್ಲ್ಯಾಕ್ ಕಲರ್ ನ ಅವಾಯ್ಡ್ ಮಾಡಿ. ಮತ್ತೆ ಆರೋಗ್ಯದಲ್ಲೂ ಅಷ್ಟೇ, ನೀವು ಫಸ್ಟ್ ಆಫ್ ಆಲ್ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಲೆಬೋರಿಯಸ್ ಪರ್ಸನ್ ಅಂತ ಹೇಳ್ತೀವಿ. ನೀವು ಏನ್ ಮಾಡ್ತಿದ್ದೀರಾ ಅದೇ ರೂಟೀನ್ ನ ಫಾಲೋ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಹುಡುಕ್ಬೇಡಿ. ಶಾರ್ಟ್ ಕಟ್ಸ್ ನಿಮ್ನ ಕಷ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ನೀವೇನ್ ರೆಗ್ಯುಲರ್ ಆಗಿ ಮಾಡ್ತಿದ್ದೀರಾ ಅದನ್ನೇ ಫಾಲೋ ಮಾಡ್ತಾ ಬನ್ನಿ. ಅದ್ಭುತವಾದ ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.